ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಕರಿ. ಬೇಗ ಈಸಿಯಾയിട്ട് ಮಾಡೋಣ ಒಂದು ರೆಸಿಪಿ ಚಿಕನ್ ಕರಿ. ಎಲ್ಲರಿಗೂ ಈಸಿಯಾಗಿ ಬೇಗ ರೆಡಿ ಆಗೋಣ ಒಂದು ಚಿಕನ್ ರೆಸಿಪಿ ಹೇಳಿಕೊಡ್ತೀನಿ. ಅದಕ್ಕೆ 1 kg ಸ್ವಲ್ಪ ಜಾಸ್ತಿ ಇರುತ್ತೆ ಚಿಕನ್. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇದೊಂದು 3 ಪೀಸು ಟೊಮಾಟೊ, ಒಂದು 10-12 ಪೀಸು ಹಸಿಮೆಣಸಿನ್ಕಾಯಿ, 3-4 ಮೀಡಿಯಮ್ ಈರುಳ್ಳಿ, ದಪ್ಪ ಈರುಳ್ಳಿ ಹಣ್ಣು 3 ಬೇಕು. ಇದೆಲ್ಲ ಒಂದು ಕಟ್ ಮಾಡಿ ಇಡಬೇಕು. ಇದು ಎಲ್ಲ ಚೋಪ್ರಲ್ಲಿ ಹಾಕಿ ಎಲ್ಲ ಒಟ್ಟಿಗೆ ಒಂದು ಚೋಪ್ರಲ್ಲಿ ಚೋಪ್ ಮಾಡಿಡಬೇಕು. ಈಸಿ ಕೆಲಸ. ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿದ್ದು ಚೋಪರ್ಲೆಲ್ಲ ಒಟ್ಟಿಗೆ ಕಟ್ ಮಾಡಿ ಈ ರೀತಿಲಿ ಹಾಕಿಟ್ಟಿದ್ದೀವಿ. ಬೇಗ ಬೇಗ ಕೆಲಸ ಮಾಡಬೇಕು. ಅದಕ್ಕೆ ಜಾಸ್ತಿ ಟೈಮ್ ಹಿಂಗೆ ಮಾಡಬೇಕಲ್ಲ, ಅದಕ್ಕೆ ಆ ಥರ ಬೇಡ. ಬೇಗ ಈಸಿಯಾಗಿ ಎಲ್ಲರಿಗೂ ಮಾಡೋ ವಿಧಾನ ನಾನು ತೋರಿಸಿಕೊಡ್ತೀನಿ. ಅದಕ್ಕೆ ಇದೆಲ್ಲ ಒಂದು ಫ್ರೈ ಜಾಸ್ತಿ ಫ್ರೈ ಆಗಬೇಡ. ಕುಕ್ಕರ್ ಬಿಸಿ ಆಗಿದ್ದು ಇದರಲ್ಲಿ ನಾನು 1 ಟೀ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಎಲ್ಲ ಕಟ್ ಮಾಡಿರಿದ್ವಲ್ಲ ಈರುಳ್ಳಿ, ಟೊಮ್ಯಾಟೊ, ಎಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋಣ ಕುಕ್ಕರಲ್ಲಿ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಕಪ್ ನೀರು ಹಾಕೋಣ. ಲಿಡ್ ಹಾಕಿ ಒಂದು 2-3 ವಿಸಿಲ್ ಹೋಗಬೇಕು. ಅದಕ್ಕೆ ಈಸಿಯಾಗಿ ಬೇಗ ರೆಡಿ ಹಾಕೋಣ ಒಂದು ಚಿಕನ್ ಕರಿ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಹಾಕಿ ಜಾಸ್ತಿ ಟೈಮ್ ಬೇಡ. ಕಾಲು ನೋವುಳ್ಳೋರಿಗೆಲ್ಲ ಈ ರೀತಿಲೆಲ್ಲ ಬೇಗ ರೆಡಿ ಆಗಬೇಕು. ಈಸಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಒಂದು 2-3 ವಿಸಿಲ್ ಅಷ್ಟೇ. ಇದೆಲ್ಲ ಚೆನ್ನಾಗಿ ಕುಕ್ಕಾಗಿ ಸ್ವಲ್ಪ ಮೆಲ್ಟ್ ಆಗುತ್ತೆ. 2 ವಿಸಿಲಿಗೆ ಹೋಗಬೇಕು. ಇದು ಚಿಕನ್ಲ ಮಸಾಲ ರೆಡಿ ಹಾಕೋಣ. ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರ್, ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್, ಬೇಕಾಗಿದ್ದು ಉಪ್ಪು ಎಲ್ಲ ಒಂದು ಮಿಕ್ಸ್ ಹಾಕಿ ಮಸಾಲೆ ಪುಡಿ ಎಲ್ಲ ಒಂದು ಡ್ರೈ ರೋಸ್ಟ್ ಮಾಡಬೇಕು, ಉರಿಬೇಕು. 1/4 ಟೀ ಸ್ಪೂನು ಧನಿಯಾ ಪೌಡ್ರು, 1/4 ಟೀ ಸ್ಪೂನು ಚಿಲ್ಲಿ ಪೌಡ್ರ್, ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರ್. ಇದೆಲ್ಲ ಒಂದು ಡ್ರೈ ರೋಸ್ಟ್ ಮಾಡಬೇಕು, ಉರಿಬೇಕು. ಮಸಾಲೆ ಪುಡಿ ಎಲ್ಲ ಡ್ರೈ ರೋಸ್ಟ್ ಮಾಡಿಟ್ಟಿದ್ದೀವಿ. ಈ ರೀತಿಲಿ ಮಾಡಿ ಒಳ್ಳೆ ಟೇಸ್ಟಾಗಿರುತ್ತೆ ಕರಿ. ಹಸಿ ವಾಸನೆ ಎಲ್ಲ ಹೋಗಿ ಎಲ್ಲ ಮಸಾಲೆ ಟೇಸ್ಟಿ ಬರುತ್ತೆ. ಬಿಸಿಯಾಗಿ ಬಾಣಲಿಲಿ 1.5 ಟೀ ಸ್ಪೂನ್ ಆಯಿಲ್ ಹಾಕೋಣ. ರೆಡಿ ಹಾಕಿಲ್ವ ಮಸಾಲ ಹಾಕಿ ಚಿಕನೆಲ್ಲ ಒಂದು ಫ್ರೈ ಹಾಕೋಣ. ಜಾಸ್ತಿ ಫ್ರೈ ಹಾಕಬೇಡ, ಈ ಕಲರ್ ಒಂದು ಚೇಂಜ್ ಆಗಬೇಕು ಅಷ್ಟೇ. ಇಷ್ಟು ಸಾಕು. ಈಗ ನಮ್ಮದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿರಿ. ಬೇಗ ಬೇಗ ರೆಡಿ ಆಗೋಕ್ಕೆ ದೊಡ್ಡದಾಗಬೇಕು. ಅರ್ಧ ಫ್ರೈ ಹಾಕಿ ಚಿಕನ್ ಹಾಕೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕೋಣ. ರೆಡಿ ಹಾಕಿ ಮಸಾಲೆ ಪುಡಿ ಹಾಕೋಣ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಗರಂ ಮಸಾಲ ಹಾಕಬೇಕು. ಗರಂ ಮಸಾಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. 1 ಕಪ್ ನೀರು ಹಾಕೋಣ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಈಸಿ ಅಲ್ವಾ ಈ ರೀತಿಲಿ ಚಿಕನ್ ಕರಿ ರೆಡಿ ಹಾಕೋದು. ಬೇಗ ಬೇಗ ಆಗುತ್ತೆ. ಚೋಪರೆಲ್ಲ ಇದೆಯಾ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಕಟ್ ಮಾಡಿ ಬೇಗ 1-2 ವಿಸಿಲ್ ಕೂಗಿ ಬೇಗ ಫ್ರೈ ಆಗೋ ಟೈಮಲ್ಲಿ ಜಾಸ್ತಿ ಟೈಮ್ ಹಿಂಗೆ ಮಾಡಿ 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 ನಮ್ಗೆ ಬೇಜಾರಾಗತ್ತೆ. ಬೇಗ ಕೆಲಸ ಮಾಡಿ ಹೋಗಬೇಕು. ಈ ರೀತಿಲಿ ಈಸಿ ಅಲ್ವಾ. 2 ವಿಸಿಲಿಗೆ ಹೋಗಬೇಕು. ಉಪ್ಪು ನೋಡಬೇಕು. ಚಿಕನ್ಲಿ ಉಪ್ಪು ಹಾಕಿದ್ದು, ಈರುಳ್ಳಿಲಿ ಉಪ್ಪು ಹಾಕಿದ್ದು, ಅದಕ್ಕೆ ನೋಡಿಕೊಂಡು ಹಾಕಬೇಕು. 2 ವಿಸಿಲಿಗೆ ಹೋಗಬೇಕು. ಚಿಕನೆಲ್ಲ ರೆಡಿಯಾಗಿದ್ದು ಕುಕ್ಕರ್ ಓಪನ್ ಮಾಡಬೇಕು. ನೋಡಿ ನಮ್ಮ ಚಿಕನ್ ಕರಿ ಗ್ರೇವಿ ಎಲ್ಲ ತಿಕ್ಕಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಹಂಗೆಲ್ಲರೂ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಚಿಕನ್ ಕರಿ ಈಸಿಯಾಗಿರುತ್ತೆ. ಒಂದು 25 ನಿಮಿಷದಲ್ಲಿ ಎಲ್ಲ ರೆಡಿ ಆಗುತ್ತೆ. ಏನಂದ್ರೆ ಜಾಸ್ತಿ ಟೈಮ್ ಏನು ಬೇಡ. ಈ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿ ಏನು ಹಾಕಬೇಡ. ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಿಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.